ಫೈನಲಿ ಲಿಂಗರಾಜ್ ಟೆಂಪಲ್ ಕಡೆ ಬಂದ್ ಮುಟ್ಟಿಗ ಚಾಕ್ ಆಯ್ತಾ ಮೂವತ್ತು ಹೇಳಿದ್ದು ಇಲ್ಲ 60 ರೂಪಾಯಿ ಇಳಿದ್ರ ಸಾಕು ಅವ್ರ ಎತ್ತೈತಿ ಒಳಗ್ ಹಾಕೊಂಡ್ಬಿಡ್ತಾರೆ ಸೀಟ್ ಇದ್ರ ಹತ್ರಿ ಅವ್ರು ಸುಮ್ನ ಹತ್ತಿಸ್ತಿರ್ತಾರ ನಿಂತ್ಕೊಂಡ್ ಬರಾಕ್ ಹೋಗ್ಬಿಡ್ರಿ ಜನ ಅದಾರ ಯಾಕಂದ್ರೆ ಇದು ಒಂದು ಪಾಯಿಂಟ್ ಇಂತ ನಮಗ ಒಳಗಿಂದ ಆಲ್ಮೋಸ್ಟ್ ಪ್ಲೇಸ್ ಇದ ಮೇನ್ ಗುಡಿ ಈ ಗುಡಿಗ 4 ಸೈಡ್ ದೇವ್ರ ಅದಾರ ನೋಡಾಕತ್ತೀರ ಅಂದ್ರ ಮಾಡ್ಕೊಂಡ್ ನೋಡ್ರಿ ಅದಕ್ಕೆ ಐಸ್ ಕ್ರೀಮ್ ಭಯ್ಯ ಐಸ್ ಕ್ರೀಮ್ ಬಾಯ್ ಇವು ನಕೋ ಅಮೇರಿಕಾ ನಕೋ ಇಂಡಿಯಾ ಕಾ ವೆನಿಲಾ ಇದು ಎಲ್ಲಿ ಬೇಕಲ್ಲಿ ಸೋರಾಗತೈತಿ ಇದು ತಿನ್ನು ಮೈ ಮೇಗಲ ಬಿತ್ತಂದ್ರ ಹಂಗ 3 ಕಿಲೋಮೀಟರ್ ಆಗುತ್ತೆ ಹಸಿ ಕುಡಿಬೇಕಂತೇಳಿ ಅಲ್ಲಿಂದ ಇಲ್ಲಿ ಮಠ ಬಂದಿವಿ ಬ್ರೆಡ್ ಜಾಮ್ ಗೀಮ್ ಎಲ್ಲ ತಗೊಂಡಿವಿ ನಾಳೆ ಮುಂಜಾನೆ ಅಂತೂ ನಮಗೆ ಟಿಫಿನ್ ಚಲೋ ಸಿಗಂಗಿಲ್ಲ ಅನ್ನೋದು ಗೊತ್ತೈತಿ ರೊಕ್ಕ ಮಾಡ್ಕೊಂಡ್ಬಿಡ್ತೀವಿ ಯಾವ ಇವೆಲ್ಲ ಭುವನೇಶ್ವರ್ ಬಂದ್ರು ಸಜೆಸ್ಟ್ ಮಾಡೋಷ್ಟ ನನಗಂತ ಪ್ಲೇಸ್ ಸಿಕ್ಕಿಲ್ಲ ಈಗ ನಾವು ಬಂದಿವಿ ಬೇಡಿ ಹನುಮಪ್ಪ ಟೆಂಪಲ್ ಈಗ ಒಳಗ ಇದ ನೋಡ್ರಿ ಈ ದೇವ್ರ ದರ್ಶನ ಮಾಡಕ್ ಬಂದಿವಿ ನಮ್ಮ ಹುಡುಗರೆಲ್ಲ ಹೋಗಿ ಬಂದಾಗ ನಾವು ಹೋಗ್ತೀವಿ ಯಾಕಂದ್ರೆ ಲಗೇಜ್ ಎಲ್ಲ ಗಾಡಿದಾಗ ಐತಿ ಸೊ ಒಳಗೆ ಹೋಗಿ ನಿಮಗೂ ತೋರಿಸಿ ಸ್ಟೇಟ್ ಆಗಿರ್ರಿ ಸೊ ಗುಡಿ ಒಳಗೆ ಹೋಗಿ ಸಿಟಿ ಕೊಡ ನೋ ವೇ ಇದೆಷ್ಟಂದ ಎಷ್ಟಂತ ಇಲ್ಲ 60 ರೂಪಾಯಿ ಇದೆ ಸಿಟಿ 10 ರೂಪಾಯಿ ಎಂಟ್ರಿ ಸಿಟಿ ಇಷ್ಟಿದೆ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರಿ ನೀವು ಊರಿಗೆ ಬಂದು ಯಾವ ಗುಡಿಗಾದ್ರೂ ಹೋಗ್ರಿ ಎಲ್ಲಾ ಗುಡಿ ಆಗು ದಾರ ಕೊಡ್ತೀನಿ ತಗೋರಿ ಪ್ರಸಾದ ತಗೋರಿ ಅಂತ ಅವ್ರ ಜಗ್ತಾರ ಎದಕ್ಕೂ ಮುಂದೆ ಹೋಗ್ಬೇಡ್ರಿ ಜಗ್ತಾರ ದೇವ್ರದ್ದು ಪ್ರೀತಿ ಐತೆ 4 ಮಂದಿ ಊಟ ಆಯ್ತು ನಂಬಿಕೆ ಐತೆ ಹೊರಗೆ ದಾರ ತಗೊಂಡ್ ಕಟ್ಕೋರಿ ಇದು ಆಕ್ಚುಲಿ ಚೆನ್ನಾಗಿರೋದು ಅವ್ರ ಜಗ್ ಏನ್ ಮಾಡ್ತಾರಲ್ಲ ಅದು ಹೊರಗು ಈಗ ನಾವು ಪುರಿದಾಗ ನೋಡಿದ್ವಿ ಅಲ್ಲಿ 1ಕ್ಕೆ 100 ರೂಪಾಯಿ ಕೊಟ್ಟು ಹೊರಗ ಅಂತದ 100 ರೂಪಾಯಿ ಗಂಟು ಕೊಡಾಕತ್ತ ನೀವು ಒಬ್ಬರ ತಿನ್ನಾದ್ರಲ್ಲೋ ಏನಿಲ್ಲ ಬರೋದು ಹೇಳ್ತೀನಿ ಸಾಸರ್ ಕೊಟ್ಟಿದ್ರು ಸೊ ನಿಮ್ ಡೈರೆಕ್ಟ್ ಇದ್ರಾಗ ಸಿಕ್ತಿ ಭುವನೇಶ್ವರ ಫೈನಲಿ ಬಸ್ ಒಳಗ ಅರ್ಜೆಂಟ್ ನಾವು ಹತ್ತು ಕುಂತೀವಿ ಅದು AC ಬಸ್ ಸಿಗತ್ತೆ ಬರೋ ಮುಂದೆ AC ಬಸ್ ಹೋಗೋ ಮುಂದೆ AC ಬಸ್ ಐತಿ ಎಕ್ಸಾಕ್ಟ್ 1 ತಾಸು ಹಿಡಿದೈತಿ ಇಲ್ಲಿ ಹೆಂಗಂದ್ರ ಸೊ ಇಳಿದ್ರ ಸಾಕು ಅವ್ರ ಎತ್ತೈತಿ ಒಳಗೆ ಹಾಕೊಂಡ್ಬಿಡ್ತಾರೆ ಇನ್ನೂ ಹಾಕೊಂಡ್ ಮಾಡಿದ್ರೆ ಫಸ್ಟ್ ರೇಟ್ ಗಿಟ್ ಎಲ್ಲ ಕೇಳ್ರಿ ಹತ್ಕೋರಿ ಪರ್ ಹೆಡ್ ಈಗ 100 ರೂಪಾಯಿ ಅಂತ 100 ರೂಪಾಯಿ ಕೊಟ್ಟು ಮ್ಯಾಲೆ ಹತ್ತೀವಿ ಚಲೋ ಐತಾವ್ರ ಸೀಟ್ ಇದ್ರ ಹತ್ರಿ ಅವ್ರು ಸುಮ್ನ ಹತ್ತಿಸ್ತಿರ್ತಾರ ನಿಂತ್ಕೊಂಡ್ ಬರಾಕ್ ಹೋಗ್ಬಿಡ್ರಿ ನಿಂತ್ರ ನಿಮಗ್ ಕಾಲ್ ನೋವು 1 ತಾಸು ನಿಂದಿರ್ಬೇಕಾಗುತ್ತ ಸೊ ಇಲ್ಲಿಂದ ಭುವನೇಶ್ವರ್ಗೆ ಹೋಗಿ ಲಿಂಗರಾಜ್ ಟೆಂಪಲ್ ಹೋಗೋದು 2 ಕೇವ್ ಐತಿ ಅದ್ ನನಗೆ ಗೊತ್ತಿಲ್ಲ ಎಷ್ಟೊತ್ತು ಅಡ್ಡಾಡಕ್ ಆಗುತ್ತೆ ಅಂತ ಹೇಳಿ ಬಟ್ ಎಷ್ಟು ಅಡ್ಡಾಡಕ್ ಆಗುತ್ತೆ ಅಲ್ಲಿ ಅಡ್ಡಾಡೋಣ ಸೊ ಇಲ್ಲಿ ಮಟ್ಟ ಯಾರು ನೋಡಾದ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಮಿಸ್ಟರ್ ಫುಡ್ ಹುಬ್ಳಿನ ಸೊ ಇನ್ಸ್ಟಾಗ್ರಾಮ್ದಾಗ ಫುಡ್ಸ್ ವಿಡಿಯೋಸ್ ಬರ್ತಿರ್ತಾವ ಅಲ್ಲಿ ಹೋಗಿ ಪುರಿ ಜಗನ್ನಾಥ ಫುಡ್ ವಿಡಿಯೋಸ್ ನೋಡ್ಕೋಬೇಕಂದ್ರ ಫಾಲೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಸೊ ಸ್ಟೇಟ್ ಟ್ಯೂನ್ ಆಗಿರ್ರಿ ನಿಮಗೆ ಡೈರೆಕ್ಟ್ ಲಿಂಗರಾಜ್ ಟೆಂಪಲ್ ಸಿಗ್ತದೆ ಸೊ ಫೈನಲಿ ಲಿಂಗರಾಜ್ ಟೆಂಪಲ್ ಕಡೆ ಬಂದ್ ಮುಟ್ಟಿವಿ ಆಲ್ಮೋಸ್ಟ್ 4 ಗಂಟೆ ಆಗೈತಿ ಸೊ ನಾವ್ ಎಂಟ್ರೆನ್ಸ್ ಕಡೆ ಬಂದ್ವಿ ಅಂದ್ರೆ ನಿಮಗೆ ನೋಡಕ್ ಏನ್ ಸಿಗುತ್ತೆ ಇಲ್ಲಿ ನಾನು ಬಾವಿ ಅನ್ಕೊಂಡೆ ನೂರದಾಗ ನೋಡಿದಾಗ ಇದು ಮಹಾಕಾಳಿ ಟೆಂಪಲ್ ಇದೆ ಸೊ ತೆಳಗ್ ನೋಡಿದ್ರೆ ನಮ್ಗೆ ಕಾಣಿಸ್ತೈತಿ ಸೊ ಅಲ್ಲಿ ಒಂದ್ ಲಿಂಗು ಐತಿ ಮಹಾದೇವಿದು ಇದೈತಿ ಮೂರ್ತಿ ಅದನ್ನ ಕ್ಲಿಯರ್ ಆಗಿ ಮುಂದಿನ ತೋರಿಸ್ತೀನಿ ನಿಮ್ಗೆ ಬರ್ರಿ ಸೊ ಇಲ್ಲಿಂದ ನೋಡಿದ್ರೆ ನಮ್ಗೆ ಕ್ಲಿಯರ್ ಕಾಣಿಸ್ಬೋದು ಸೊ ನನಗೂ ಎಷ್ಟು ಕಾಣಿಸಾಗತ್ತಲ್ಲ ನಿಮ್ಗೂ ಅಷ್ಟ ಕಾಣಿಸ್ತಿರ್ತೈತಿ ನಾನ್ ಏನೈತಲ್ಲ ಈಗ ಒಳಗಂತೂ ಮೊಬೈಲ್ ಎಲ್ಲ ಅಲೋ ಇಲ್ಲ ನಾ ಆಲ್ರೆಡಿ ಒಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದೆ ಈ ಗುಡಿದ ಮಹತ್ವ ಏನಂದ್ರ ಸೊ ಇದ್ರದ್ದು ಗೊಬ್ಬರದ ಮ್ಯಾಗ ನಿಮಗ ರಾಮ ಒಂದು ಬಿಲ್ಲನ್ನು ಮುರಿತಾನ ಸೊ ಆ ಬಿಲ್ಲಿಂದ ಅರ್ಧ ಭಾಗ ಈ ಗೋಪುರದ ಮ್ಯಾಗ ಐತಂತ ಸೊ ಇದನ್ನ ಜೂಮ್ ಮಾಡ್ತೀನಿ ಸೊ ನಿಮ್ಗೆ ಎಷ್ಟು ಕಾಣಿಸ್ತೈತಿ ಅಷ್ಟಾಗ ನಮಗೂ ಅಷ್ಟ ಕಾಣಿಸ್ತಿರ್ತದೆ ಬಟ್ ಒಳಗಿಂತ್ರ ಏನೈತಲ್ಲ ನಾ ಕ್ಲಿಯರ್ ಆಗಿ ನೋಡಿದೆ ಸೊ ನಿಮ್ಗೆ ಕಾಣಿಸ್ತಿರ್ಬೋದು ಸೊ ಅದೇನ್ ಕಾಣತೈತಲ್ಲ ಆ ಬಿಲ್ಲಿಂದ ಅರ್ಧ ಭಾಗ ಅದ ಸೊ ಇದನ್ನ ಬಿಟ್ರೆ ಇಲ್ಲಿ 12 ಜ್ಯೋತಿರ್ಲಿಂಗನೂ ಮಾಡ್ಯಾರಂತ ಇಲ್ಲಿದ್ ರಾಜಾಗ ಏನೈತಂದ್ರ ನನಗೆ ಎಷ್ಟು ಗೊತ್ತೈತಿ ಅದನ್ನ ನಾ ತಿಳಿಸಾತೀನಿ ಬ್ಯಾಕ್ ಸೈಡ್ ಒಂದು ಪ್ಲೇಸ್ ಐತಿ ಅಲ್ಲಿಂತ್ರ ಒಳಗಿನ ವ್ಯೂ ನಾ ತೋರಿಸ್ಬೋದು ಅನ್ಕೊಂಡಿನಿ ಅದಕ್ಕಂದ್ರೆ ಇಲ್ಲಿ ಮೊಬೈಲ್ ಅಲೋ ಕೊಡಾಕತ್ತಿಲ್ಲ ಅದ್ರ ಸಂಬಂಧ ಏನ್ ಮಾಡ್ತೀವಿ ನಾವು ಬ್ಯಾಕ್ ಸೈಡ್ ಇಂತ್ರ ಒಂದು ಟ್ರೈ ಮಾಡ್ತೀವಿ ಸ್ವಲ್ಪ ಪಬ್ಲಿಕ್ ಜಾಸ್ತಿ ಐತಿ ನಿಮಗೆ ಇಲ್ಲಿ ಮೊಬೈಲ್ ಅಲೋ ಇಲ್ಲ ಎಲ್ಲ ನಾವ್ ಏನ್ ಮಾಡಿದ್ವಿ ಅರ್ಧ ಮಂದಿ ಅಲ್ಲಿ ಉಳ್ಕೊಂಡ್ವಿ ಅರ್ಧ ಮಂದಿ ಒಳಗೆ ನೋಡ್ಕೊಂಡ್ ಬಂದ್ವಿ ಮೊಬೈಲ್ ಎಲ್ಲ ಇಲ್ಲಿ ಹಾಕಿ ಲಾಕರ್ದಾಗ ಇಟ್ಟು ಹೋಗ್ಬೇಕು ಎಂಟ್ರಿ ಒಳಗೆ ಹೋಗುದು ಸೊ ಈ ಸೈಡ್ ಇಂತ್ರ ನಾವು ಹೊರಗಿಂದ ಇದೇನ್ ನಾವು ನೋಡಾಕತ್ತೀವಲ್ಲ ಇದು ಬಂದು ಎಂಟ್ರಿ ಗುಡಿ ಒಳಗೆ ಹೋಗುದು ಸೊ ಅಲ್ಲಿಂತ್ರ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಇಲ್ಲಿಂದ ಒಳಗೆ ಬಿಡ್ತಾರೆ ವಾಕೇನ್ ಅಂದ್ರೆ ಹೊರಗಡೆ ಓಡಾಡಕ್ಕೆಲ್ಲ ಜಾಗ ಐತಿ ಸೊ ಇದು ನಾ ಏನು ಹೊಂಟಿನಲ್ಲ ಗುಡಿನ ಬ್ಯಾಕ್ ಸೈಡ್ ಹೋಗಾಕತ್ತೀನಿ ಈಗ ಸೊ ಒಳಗೆ ಒಂದು ಬಿಡ್ಬೇಕಿತ್ತು ನನಗೆ ಅದ್ರದ್ದು ಇನ್ಫಾರ್ಮೇಶನ್ ಕೊಟ್ಟಿದ್ದೀವನ ಆ ಧನುಷ್ ಇಲ್ಲಿ ಒಂದು ಅರ್ಧ ಐತಿ ಇಲ್ಲಿ ಬಿಟ್ರೆ ನೇಪಾಳದಾಗ ಯಾವ ಗುಡಿದಾಗ ಐತದ ಸೊ ಇನ್ನೊಂದು ಅರ್ಧ ಭಾಗ ನೇಪಾಳಿನ ಜಾನಕಿ ಟೆಂಪಲ್ದಾಗ ಐತಂತ ಅಂದ್ರೆ ದೇವಿ ಗುಡಿ ಅದ ನೇಪಾಳ ಈಗ ನಾವು ಒಂದು ಟ್ರಿಪ್ ಹೊಡ್ಯಾತೀವಿ ಅಂದ್ರೆ ಒಂದು ವಾರ ಬೇಕನ ಇದ ಸೇಮ್ ನೋಡೋಣ ಅದೊಂದು ರಿಸರ್ಚ್ ಮಾಡಿ ಒಂದು 30,000 ರೂಪಾಯಿ ಒಳಗೆ ಆಯ್ತಂದ್ರೆ ಬಜೆಟ್ ನೇಪಾಳಿಗೆ ಒಂದು ಹೋಗಿ ಬಂದ್ಬಿಡೋಣ ಫಸ್ಟ್ ನಿಮ್ಗೆ ಇಲ್ಲಿ ಒಳಗಿಂದ ಹೆಂಗಾದ್ರು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನೋಡೋಣ
ಇದ ಅನ್ಸುತ್ತ ರೂಟ್ ಅದು ಹೌದು ಅದ ನಿಮಗ ಟಾಪ್ ವ್ಯೂ ತೋರಿಸ್ತೀನಿ ಬರ್ರಿ ಎಲ್ಲಾನು ಸೀನ್ ಕಾಣಿಸುವಂತ ಪ್ಲೇಸ್ ಇದೆ ನಿಮಗೆ ಸ್ವಲ್ಪ ಇಲ್ಲಿ ಜನ ಅದಾರ ಯಾಕಂದ್ರೆ ಇದು ಒಂದು ಪಾಯಿಂಟ್ ಇಂತ ನಮಗ ಒಳಗಿಂದ ಆಲ್ಮೋಸ್ಟ್ ಪ್ಲೇಸ್ ಕವರ್ ಮಾಡ್ಬೋದು ಕವರ್ ಮಾಡೋದಂದ್ರೆ ಮೇನ್ ನಾವು ಫೋಟೋ ಹೊಡ್ಕೋಬೇಕಂದ್ರೆ ಈ ಪ್ಲೇಸಿಗೆ ಬರ್ಬೇಕು ಸೊ ಮೇನ್ ಗೇಟ್ ಇಂದ್ರ ಹಂಗ ನಾವು ನಡ್ಕೊಂಡ್ ಬಂದ್ವಿ ಅಂದ್ರೆ ಬ್ಯಾಕ್ ಸೈಡಿಗೆ ಐತಿ ಈ ಪ್ಲೇಸ್ ಬಟ್ ಇಲ್ಲಿ ಪ್ಲೇಸ್ ಏನೈತಲ್ಲ ಬಹಳ ಚಲೋ ಕಾಣಿಸುತ್ತೆ ನಿಮಗೆ ಇಲ್ಲಿಂತ್ರ ಇದ ಮೇನ್ ಗುಡಿ ಈ ಗುಡಿಗ 4 ಸೈಡ್ ದೇವ್ರ ಅದಾರ ಸೊ ಇವೆಲ್ಲ ಏನದವಲ್ಲ ಇವೆಲ್ಲ ಈಶ್ವರಿನ ಗುಡಿ ಅದಾವ ಇವು ಕಡೆ ಗಾರ್ಡನ್ ಟೈಪ್ ಐತಿ ಇದೆಲ್ಲಾನು ಗುಡಿನ ಓವರ್ ಆಲ್ ಆಗಿ ಇಲ್ಲಿ 101 ಗುಡಿ ಇದ್ದಿದ್ದ ಆಲ್ಮೋಸ್ಟ್ ಡೆಮಾಲಿಶ್ ಆಗಿ ಒಂದು 50-51 ಗುಡಿ ಉಳ್ದಾವಂತ ಇದು ನನಗೆ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಹೇಳಿದೆ ವೆಂಕಟೇಶ್ ಫಸ್ಟ್ ಟೈಮ್ ಈ ವಿಡಿಯೋ ನೋಡಕತ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾಕಂದ್ರೆ ಚಲೋ ಕಂಟೆಂಟ್ ಇದಂತೂ ಪೂರಿ ಜಗನ್ನಾಥನ್ ಸೀರೀಸ್ ಐತಿ ಸೊ ನೋಡ್ರಿ ಟೋಟಲ್ ಡೀಟೇಲ್ಸ್ ನಿಮ್ಗೆ ಸಿಗ್ತೈತಿ ಸೊ ಇನ್ನು ಹೋಗೋಣ ಸೊ ಇವ್ರಿಗಂತೂ ಎಲ್ಲ ತೋರ್ಸಾಯ್ತು ಸೊ ನೋಡ್ರಿ ಇನ್ನೊಮ್ಮೆ ನೋಡ್ಕೊಂಡ್ಬಿಡ್ರಿ ಇದು ವ್ಯೂ ಪಾಯಿಂಟ್ ಇದು ಇಲ್ಲಿಂದ ಮತ್ತೆ ಗುಡಿ ಕಡೆ ಹೋಗಿ ಅಲ್ಲಿಂದ ಬೇರೆ ಪ್ಲಾನ್ ಮಾಡ್ಬೇಕಾಗುತ್ತೆ ಸೊ ಒಳಗ್ ಫೋಟೋ ಹೊಡ್ಕೊಳಕ್ ಬಿಟ್ಟಿಲ್ಲ ಅಂದ್ರು ಒಂದು ವ್ಯೂ ಪಾಯಿಂಟ್ ಇಟ್ಟಾರ ಇಲ್ಲಿ ಬಂದು ನಾವು ಹೊರಗಿಂತ ಫೋಟೋ ಹೊಡ್ಕೋಬಹುದು ಸೊ ಚಲೋ ಕ್ಯಾಮ್ರಾ ಇದ್ರೆ ಸಾಕು ಫೋಟೋ ಚಲೋ ಬಂದ್ಬಿಡ್ತಾವ ನಾನು ಭಾಳ ಏನು ಫೋಟೋ ಹೊಡ್ಕೊಂಡಿಲ್ಲ ಒಂದು ಸಿಂಗಲ್ ಫೋಟೋ ಹೊಡ್ಕೊಂಡ್ ಬಂದಿನಿ ಆದ್ರೆ ನಮ್ಮ ಹುಡುಗನ ಒಂದ್ 2-3 ಫೋಟೋ ಹೊಡ್ಕೊಂಡ ಯಾಕಂದ್ರೆ ಈಗ ಅವ್ರ ಮನೆಯಾಗೂ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಹಾಕಿ ಎಲ್ಲೂ ಹೊರಗೆ ಹೋಗ್ಬಾರ್ದ ಫೋಟೋಸ್ ಬಾ ತಕ್ಕೋಬಾರ್ದ ಎದಕ್ ಮಾಡತ್ತ ನಂಗ ಹುಡುಗಿ ನೋಡತ್ತಪ್ಪ ಇದು ಬೇಕು ನಾನ ಮೊದ್ಲೇ ಹೇಳ್ಬಿಟ್ಟೆ ಅಂದ್ರೆ ಮತ್ತೆ ಅದಕ್ಕೂ ಒಬ್ಬ ಅದಾನ ಅದನ್ನ ಮಾತು ತೆಗೆದ್ರೆ ಸಾಕು ಆ ಫುಟೇಜ್ ಡಿಲೀಟ್ ಮಾಡೋದ್ ಕುಂದ್ರತಾನ ಅದಕ್ಕೆ ಅದು ಮಾತು ಯಾರು ತೆಗಿಂಗಿಲ್ಲ ಅವ್ರಾಗಿ ತೆಗೆದ್ರೆ ಬೇಡ ಅದನ್ನು ಡಿಲೀಟ್ ಮಾಡಂತಾನ ಆಮ್ಯಾಗ ಗುರುಗು ಅವತ್ತು ಫೋನ್ ಹಚ್ಚಿ ಫಸ್ಟ್ ಚಲೋ ಮಾತಾಡಿ ಅಜ್ಜ ಎಲ್ರಿಗೂ ಕೇಳಾಕತ್ತಾರ ನನಗೆ ಡಿಲೀಟ್ ಮಾಡ್ಲಿ ಯಾರು ಕೇಳಿದ್ರು ಅವ್ರ ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ ಅವ್ರು ಕೇಳಾರಂತ ಗೊತ್ತಿದ್ದೇ ಐತಲ್ಲ ಮತ್ತೆ ಇನ್ನೇನು ಕೇಳ್ತಾರ ಗೊತ್ತಿದ್ರು ಒಂದಿನ ಗೊತ್ತಾಗುತ್ತಾ ಮದ್ವೆ ಆಗುತ್ತ ಅನ್ನೋದು ಸೊ ಇವ್ರಿಬ್ರು ಈಗ ಹೊಂಟಾರ ನೋಡ್ರಿ ಮುಗಿತ್ರಿ ಒಳಗಿಂದ ಇದೆ ರೀ ಈಗ ಇವ್ರು ಫಸ್ಟ್ ಬ್ಯಾಗ್ ಇವ್ರು ನೋಡ್ಕೊಳತ್ತಿದ್ರ ಸೊ ಇವ್ರಿಗೆ ಹೋಗಿ ನಾವು ಅಲ್ಲಿ ನಮ್ಮ ಹುಡುಗರು ಕಾಯಕತ್ತಾರ ಬ್ಯಾಗ್ ಎಲ್ಲ ಆಗಲ್ಲ ಒಂದು ಫೋಟೋ ತಗರ ಐಸ್ ಕ್ರೀಮ್ ಬಂದಿದ್ದಲ್ಲ ಕೊಡಿಸಂಬ ಇಲ್ಲ ಐಸ್ ಕ್ರೀಮ್ ಚಲೋ ಐತಿಲ್ಲ ಐಸ್ ಕ್ರೀಮ್ ಭಯ್ಯ ಐಸ್ ಕ್ರೀಮ್ ಬಾಯ್ ಹಣ ಬಂದ ವೆನಿಲಾ दे दो भैया ಇವು ನಕೋ ಅಮೇರಿಕಾ ನಕೋ ಇಂಡಿಯಾ का ವೆನಿಲಾ दे दो तो ಮಾರ್ಚ್ ಒಳಗೆ ಇಲ್ಲಿ ರಥೋತ್ಸವ ಮುಗ್ದೈತಿ ನಮ್ದು ಬಂತು ವೆನಿಲಾ 30 ಚಾಕ್ ಆಯ್ತಾ 30 ಹೇಳಿದ್ದು ನೋಡಿ ಒಂದು ಫೋಟೋಗೆ ಒಂದು ಐಸ್ ಕ್ರೀಮ್ ಕೊಡಿಸಿದವನೇ 100 ರೂಪಾಯಿ ಫೋಟೋಗೆ 30 ರೂಪಾಯಿ ಕಾಂಪ್ಲಿಮೆಂಟ್ರಿ ನಾ ಏನೋ ಚಲೋ ಐತೆ ಅಂತೇಳಿ ಅನ್ಕೊಂಡಿದ್ದೆ ಅಷ್ಟೇನು ಕಾಸಿಲ್ಲ ಇದನ್ನ ತಿನ್ಕೊಂಡೆ ನಾನು ನಿಮ್ಮ ಕಡೆ ಮಾತಾಡ್ಕೊಂಡು ಹೋಗಕ್ಕೆ ಕಂಟಿನ್ಯೂ ಆಗಂಗಿಲ್ಲ ಇದು ಎಲ್ಲಿ ಬೇಕಲ್ಲಿ ಸೋರಾಗತೈತೆ ನಿಮಗೆ ಡೈರೆಕ್ಟ್ ಅಲ್ಲಿ ಹೋಗಿ ನಿಮ್ಗೆ ಹುಡುಗರ ಕಡೆ ನಿಂತಾಗ ಮಾತಾಡ್ತೀನಿ ಹ್ಞೂ ಇದು ತಿನ್ನು ಮೈ ಮೇಗಲ್ಲ ಬಿತ್ತಂದ್ರೆ ಫುಡ್ ವಿಡಿಯೋ ಮಾಡ್ಬಿಡ್ತಿದ್ದೆ ಭಾಳ ಈಸಿ ಅನಿಸ್ತಿತ್ತು ಫುಡ್ ವಿಡಿಯೋ ಇದೇನು ಯಾವಾಗ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಭಾಳ ಕಷ್ಟ ಆಗ್ಬಿಟ್ಟೈತೆ ಈ ಕಡೆ ಮಲ್ಟಿ ಟಾಸ್ಕಿಂಗ್ ಮಾಡ್ಬೇಕು ಈ ಕಡೆ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ಬೇಕು ಮಾತಾಡ್ಬೇಕಾ ಅದು ಮಾತಾಡೋದು ಏನು ಮಾತಾಡ್ಬೇಕು ಅನ್ನೋದು ನೋಡ್ಕೋಬೇಕಾ ಊಟದ ಹಂಗಿರ್ಲಿಲ್ಲ ಚಲೋ ಐತಾ ನಾವು ಓದೈತಾ ಬೆಂಕಿ ಐತಿ ಹೇಳಿ ಮುಗಿಸ್ಬಿಡ್ತಿದ್ವಿ ಫುಡ್ ರಿವ್ಯೂ ಈ ಬ್ಲಾಗಿಂಗ್ ಕರೆಯೋಗು ವೆರಿ ಗುಡ್ ಟಾಸ್ಕಿಂಗ್ ಕಂಟೆಂಟ್ ಕೊಡಬೇಕು ನಿಮಗೆ ಬೋರ್ ಹೊಡಿಸ್ಬಾರ್ದು ನಂಗೆ ಹೇಳ್ಕೊಂಡು ಹೋಗಿ ಇದನ್ನು ಬೋರ್ ಮಾಡ್ಸಿನಿ ನೀವು ಮತ್ತೆ ಸ್ಟೇಟ್ ಯೂನಾಗಿರಿ ಮತ್ತೆ ಸಿಗ್ತೇನೆ If I called you tonight, would it feel the same? Or have we both moved on to different names? ಈ ರೋಡ್ ಬಂದ ಮಾರ್ಕೆಟ್ ಬಿಲ್ಡಿಂಗ್ ರೋಡ್ ಸೊ ಅಲ್ಲಿ ನೋಡ್ರಿ ಆ ಬ್ರಿಡ್ಜ್ ಮೇಲೆ ಅಂತ ನೀವು ತೆಳಗಿಳಿಬೇಕು ಭುವನೇಶ್ವರ್ ಸ್ಟೇಷನ್ಗೆ ಹೋಗೋದಾರಿ ಮಾರ್ಕೆಟ್ ಬ್ರಿಡ್ಜ್ ರೋಡಿಗೆ ಬಂದ್ರೆ ನಿಮಗೆ ಎಕ್ಸಾಕ್ಟ್ ಅದು ಮಾರ್ಕೆಟ್ ಎದುರಿಗೆ ಐತಿ ಸೊ ಈ ಅಂಗಡಿಗೆ ನೇಮ್ ಇಲ್ಲ ಬಟ್ ಇಲ್ಲಿ ಭಾಳ ಫೇಮಸ್ ಐತಿ ಸ್ವೀಟ್ಸ್ ನೋಡಿದೆ ಈಗ ನೋಡ್ರಿ ನಾವು ಎಲ್ಲಿ ಲಿಂಗರಾಜ್ ಟೆಂಪಲ್ದಾಗಿದೆ ಅಲ್ಲಿಂದ ಇಲ್ಲಿ ಬಂದು 3-3.5 ಕಿಲೋಮೀಟರ್ ಆಗುತ್ತೆ ಲಸ್ಸಿ ಕುಡಿಬೇಕಂತೇಳಿ ಅಲ್ಲಿಂದ ಇಲ್ಲಿ ಮಠ ಬಂದಿವಿ ಸೊ ಲಸ್ಸಿ ಕುಡಿದು ಫೈನಲ್ ಹೆಂಗೈತೆ ಅಂತೇಳಿ ನಿಮಗೆ ತಿಳಿಸ್ತೀನಿ ಸೊ ಸ್ಟೇಟ್ ಡೌನ್ ಆಗಿರಿ ಆ ಲಸ್ಸಿ ಟೇಸ್ಟ್ ಆಗೈತೆ ಅಂತ ಹೇಳ್ತೀನಿ ಸೊ ಲಸ್ಸಿ ಎಲ್ಲ ಕುಡಿದು ಈ ಕಡೆ ಏನತ್ತ ಚೀಲ್ಡ್ ವಾಟರ್ ಐತಿ ಅದ್ರಾಗ ಬಾಟ್ಲಿ ಹೋಗಂಗಿಲ್ಲಲ್ಲ ಬಾಟ್ಲಿ ತೊಗೊಂಡು ಹಾಕೊಂಡಿಲ್ಲ ಇಲ್ಲ ಅಲ್ಲಿ ಚಾಲು ಇಲ್ಲದ ಲಸ್ಸಿ ಕುಡಿದು ಈ ಕಡೆ ಬಂದಿದ್ವಿ ಇಲ್ಲಿ ನೋಡಿದ್ರೆ ನಾವು ಹುಬ್ಳ್ಯಾಗೆಲ್ಲ 5 ರೂಪಾಯಿ 2 ರೂಪಾಯಿ ಕಾಯಿನ್ ಹಾಕಿದ್ರೆ ನೀರು ಬರ್ತಿತ್ತು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಫ್ರೀ ನೀರು ಐತಿ ಅದು ಫಿಲ್ಟರ್ ನೀರು ಹಾಕ್ಯಾರ ಸೊ ಇಲ್ಲಿದ್ದು ಗೌರ್ಮೆಂಟ್ದ ಈ ರೂಲ್ಸ್ ಐತಿ ಅದೇ ನಾವು ಹುಬ್ಳಿ ಸೈಡ್ ಬಂದ್ವಿ ಅಂದ್ರೆ ಎಲ್ಲ ಕಡೆ 2 ರೂಪಾಯಿ 1 ರೂಪಾಯಿ ಕಾಯಿನ್ಸ್ ಎಲ್ಲ ಮಾಡಿ ಕಾಯಿನ್ ಹಾಕಿ ನೀರು ಕುಡಿಬೇಕಾಗುತ್ತೆ ಅದನ್ನು ಹೊತ್ತಲೇ ತುಂಬಿಕೊಂಡಾದ್ರೂ ಹೋಗೋಣ ತುಂಬ್ತು ಬಿಡು ಸೊ ಈಗ ಲಸ್ಸಿ ಹೋಗಿ ಕುಡಿದು ಬಂದು ಲಸ್ಸಿ ಕುಡಿದ ಮ್ಯಾಗ ಹೆಂಗೈತೆ ಅಂದ್ರೆ ಸೊ ನಾವು ಲಸ್ಸಿ ಅಂದ ಕೂಡ ಥಿಕ್ನೆಸ್ ನೋಡ್ತೀವಿ ಆ ಥಿಕ್ನೆಸ್ ಇಲ್ಲಿ ನೋಡೋಕ್ಕಾಗಲ್ಲ ಬಟ್ ಚಲೋ ಐತಿ ಒಂದು ಕುಡಿಯೋ ಥರ ಐತಿ ಅಲ್ಲಿಂದ ಹುಡ್ಕೊಂಡು ಬಂದಿದ್ದಕ್ಕೆ ಸೊ ಎಕ್ಸ್ಪೆಕ್ಟೇಷನ್ ಹರ್ಟ್ ಆಗಲ್ಲ ಸೊ ಚಲೋ ಅನ್ಸುತ್ತೆ ಲಸ್ಸಿ ಅದ್ರ ಜೊತೆ ಅದ್ರ ಮ್ಯಾಗ ಒಂದು ಸ್ಕೂಪ್ ಮ್ಯಾಂಗೋ ಹಾಕ್ತಾರೆ ಮ್ಯಾಂಗೋ ಐಸ್ ಕ್ರೀಮ್ ಹಾಕ್ತಾರೆ ಚಲೋ ಐತಿ ಬಟ್ ಕಂಟಿನ್ಯೂ ಲಸ್ಸಿ ಮೂವಿಂಗ್ ಐತಿ ಅವ್ರ ಕಡೆ
ಸೊ ಅದ್ರ ಶಾರ್ಟ್ಸ್ ಬಂದು ನಿಮಗೆ ಇನ್ಸ್ಟಾಗ್ರಾಮ್ದಾಗ ಬರ್ತೈತಿ ನೋಡ್ರಿ. ಸೊ ಯಾರಾದರೂ ಭುವನೇಶ್ವರ್ ಬಂದರೆ ಈ ಒಂದು ಲಸ್ಸಿ ಶಾಪಿಗೆ ಒಮ್ಮೆ ವಿಸಿಟ್ ಮಾಡಿರಿ. ಸೊ ಹೆಂಗೈತಂತೇಳಿ ನೀವು ಕಮೆಂಟ್ ಮಾಡಿರಿ. ಸೊ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಗೆ ಸಿಗ್ತೀನಿ. ಸೊ ಅರ್ಧ ತಾಸು ಹುಡುಕಿದ ಮೇಲೆ ನಮಗೆ ಸಿಕ್ಕಿದ್ದ ಇದು ಒಂದು ಹೋಟೆಲ್. ಇದು ಯಾವ್ದು ಜಗಾ ಬಾಲಿಯಾ. ಸೊ ಇಲ್ಲಿ 5 ಫ್ರೈಡ್ ರೈಸ್ ಹೇಳಿವಿ. ಟೇಸ್ಟ್ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ಸೊ ತೊಗೊಂಡೋಗಿ ಏನು ಸಿಗುತ್ತೈತಿ. ಯಾಕಂದ್ರೆ ಇಡೀ ಏರಿಯಾ ಸುತ್ತಾಡಿದ್ವಿ, ಇಲ್ಲೂ ನಮಗೆ ವೆಜ್ ಅನ್ನೋ ಫುಡ್ ಸಿಕ್ಕಿಲ್ಲ. ಅದ್ರ ಸಂಬಂಧ ಸಿಕ್ಕರ್ ಶಿವ ಅಂತೇಳಿ ತೊಗೊಂಡಿವಿ. ಮತ್ತು ರಿಲಯನ್ಸ್ಗೆ ಹೋಗಿ ಈ ಬ್ರೆಡ್ ಜಾಮ್ ಗೀಮೆಲ್ಲ ತೊಗೊಂಡಿವಿ. ಅಮೂಲ್ ಬಟ್ರ ಇದನ್ನೆಲ್ಲ ತೊಗೊಂಡಿವಿ. ನಾಳೆ ಮುಂಜಾನೆ ಅಂತೂ ನಮಗೆ ಟಿಫಿನ್ ಚಲೋ ಸಿಗಂಗಿಲ್ಲ ಅನ್ನೋದು ಗೊತ್ತೈತಿ. ರೊಕ್ಕ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಫುಡ್ ಎಲ್ಲೂ ಸರಿ. ಇನ್ನೊಂದು 2 ಬ್ರೆಡ್ ತೊಗೊಂಡು ಒಂದು ಸಿಲ್ವರ್ ರ್ಯಾಪರ್ ತೊಗೊಂಡು ಯಾವ ಇವೆಲ್ಲ ಇವ್ರದ್ದು ಒಂದು ವೆಜ್ ಫ್ರೈಡ್ ರೈಸ್ ತಿಂದ ಮೇಲೆ ಭುವನೇಶ್ವರದಾಗ ವೆಜ್ ಹೆಂಗೈತೆ ಅನ್ನೋದು ನಿಮಗೆ ಹೇಳ್ತೀನಿ. ಪೂರಿ ಜಗನ್ನಾಥ್ ತಿಂದು ಗ್ಯಾಸ್ ರೊಕ್ಕ ಊಟಕ್ಕೆ ಭಾಳ ಹೋಗೈತೆ ನಮ್ದು. ಸೊ ಆ ತಪ್ಪು ನೀವು ಮಾಡ್ಬಿಡ್ರಿ. ನಾ ಹೇಳಿದ್ದು ಹೋಟೆಲ್ಗೆ ಹೋಗ್ರಿ. ಬಟ್ ಇಲ್ಲಿ ಭುವನೇಶ್ವರದಾಗ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಆಲ್ಮೋಸ್ಟ್ ರಿವ್ಯೂ ನೋಡಿ ತಗೋರಿ, ನಿಮಗೆ ಸ್ವೀಟ್ ಇಷ್ಟ ಆಗುತ್ತೋ ಇಲ್ಲ ಅಂತೇಳಿ. ಅಂದ್ರೆ ಬ್ಯಾಕ್ ಗೇಟಿಗೆ ಬಂದಿವಿ ರೈಲ್ವೆ ಸ್ಟೇಷನ್ದ. ಸೊ ಅಲ್ಲಿ ಬಂದಾಗ ಇಲ್ಲಿ ಒಂದು ಐತೆ ಅಂತ ಕೇಳಿಸಿದ್ರೆ ಇಲ್ಲಿ ನೋಡಿದ್ರೆ ಯಾರು ಜನ ಇಲ್ಲ, ಏನಿಲ್ಲ. ಏನ್ ಮಾಡೋಕ್ಕಾಗಲ್ಲ, ತೊಗೊಂಡು ಹೋಗೋದಾಗೈತೆ. ಯಾಕಂದ್ರೆ ರಾತ್ರಿ ನಾವು ಊಟ ಬೇಕಾಗೈತಿ. ಇಲ್ಲಿ ನೋಡ್ರಿ ಸ್ಟಾರ್ಟ್ ಆಯ್ತು ಫೋನ್ ಇವ್ರದ್ದು. ಲಾಸ್ಟಿಗೆ ಒಂದು ಕಡೆ ಸಿಕ್ಕತ್ ತಡಿಪ ತೊಗೊಂಡ್ಬರ್ತೀವಿ. ಎಲ್ಲೂ ಲೊಕೇಶನ್ ಎಲ್ಲಿ ನೋಡಿದ್ರು ನಾನ್ ವೆಜ್ ಆಯ್ತು ಇಲ್ಲಿ. ಅವನಿಗೆ ಕೇಳಿದೆ, ಅವ ಏನಂತ ಗೊತ್ತೇನ, ಅದೇ ಡಬ್ರ್ಯಾಗ ಮಾಡ್ಕೊಡ್ತಾನಂತ. ಅದಕ್ಕೆ ಅಲ್ಲಿಂದ ಬಿಟ್ಟು ಮುಂದೆ ಬಂದ್ವಿ. ಸೊ ಇದನ್ನ ಸ್ಟೇಷನ್ಗೆ ತೊಗೊಂಡೋಗಿ ಹೆಂಗೈತೆ ಅಂತ ಹೇಳ್ತೀನಿ ನಿಮಗೆ. ಸೊ ಏನೈತಲ್ಲ ಫುಡ್ ಎಲ್ಲ ತೊಗೊಂಡ್ಬಂದ್ವಿ, ತಿಂದ್ವಿ. ಫ್ರೈಡ್ ರೈಸ್ ಇದ್ದಿದ್ದಲ್ಲ, ಅದು ಕಿಚಡಿ ಆಗಿತ್ತದ, ಸೇರಿದ್ದಿದ್ದಲ್ಲ. ಭುವನೇಶ್ವರ್ ಬಂದ್ರು ನಿಮಗೆ ಫುಡ್ ಸಜೆಸ್ಟ್ ಮಾಡೋಷ್ಟ ನನಗಂತ ಪ್ಲೇಸ್ ಸಿಕ್ಕಿಲ್ಲ. ಒಂದು ಸಿಕ್ಕಿದ್ದು ಒಂದು ಲಸ್ಸಿ ಶಾಪ್. ಅದ್ರದ್ದು ವಿಡಿಯೋ ಇನ್ಸ್ಟಾಗ್ರಾಮ್ದಾಗ ಬರ್ತೈತಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಮಿಸ್ಟರ್ ಫುಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ.